ವಿ ಸೋಮಣ್ಣ ಭೇಟಿಗೆ ಅವಕಾಶವನ್ನ ಕೇಳಿದ್ರು, ಸಿಎಂ ನಿರಾಕರಣೆ ಮಾಡಿದ್ದಾರೆ. ವಿ ಸೋಮಣ್ಣ ಟಿಕೆಟ್ ಕೊಟ್ಟಿದ್ದಕ್ಕೆ ಈತ ಮಾಧುಸ್ವಾಮಿ ಮುನಿಸಿಕೊಂಡಿದ್ದಾರೆ. ವಿ ಸೋಮಣ್ಣ ಫುಲ್ ಖುಷ್ ಆಗಿದ್ದಾರೆ. ತುಮಕೂರಿನಲ್ಲಿ ಸೋಮಣ್ಣ ಪರ ಪ್ರಚಾರ ಮಾಡಲ್ಲ, ಅವರು ಗೆಲ್ಲೋದು ಇಲ್ಲ ಅಂತ ಮತ್ತೆ ಕೋಪವನ್ನ ಹೊರಹಾಕಿದ್ದಾರೆ ಜೆಸಿ ಮಾಧುಸ್ವಾಮಿ. ವಿ ಸೋಮಣ್ಣ ಅವರು ಹತ್ತು ಕರೆದು ಹೆಂಗೋ ಟಿಕೆಟ್ ಅನ್ನ ಗಿಟ್ಟಿಸ್ಕೊಂಡ್ರು. ಮಾಜಿ ಕಾನೂನು ಸಚಿವರಾದಂತಹ ಜೆಸಿ ಮಾಧುಸ್ವಾಮಿ ಅವರು ಕೂಡ ಕಲ್ಪತರು ನಾಡಿನ ಮೇಲೆ ಕಣ್ಣನ್ನ ಇಟ್ಟಿದ್ರು. ಆದ್ರೆ ಮಿಸ್ ಆಗಿದೆ ಟಿಕೆಟ್. ವಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಮಾಧುಸ್ವಾಮಿ ಕ್ವತ ಕೆಂಡದಂತೆ ಕುದಿ ಕಾಯ್ತಿದ್ದಾರೆ. ತುಮಕೂರಿನಲ್ಲಿ ನೇರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೋಮಣ್ಣ ಪರ ನಾನು ಪ್ರಚಾರವನ್ನ ಮಾಡೋದೇ ಇಲ್ಲ, ಅವರು ಗೆಲ್ಲೋದು ಇಲ್ಲ, ನಾನು ಗೆಲ್ಲಿಸೋದು ಇಲ್ಲ, ಅವರ ಪರವಾಗಿ ನಾನು ಯಾವತ್ತೂ ಕೂಡ ಪ್ರಚಾರವನ್ನ ಮಾಡೋದೇ ಇಲ್ಲ ಅಂತ ನೇರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಹೊರಗಿನವರು ಯಾರೂ ಕೂಡ ಗೆಲ್ಲಲ್ಲ, ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ದೇವೇಗೌಡರು ಕೂಡ ಸೋತಿದ್ದಾರೆ. ಇದನ್ನ ನಾನು ಈಗಾಗಲೇ ಹಲವು ಬಾರಿ ತಿಳಿಸಿದ್ದೀನಿ. ಅಷ್ಟೇ ಅಲ್ಲದೆ ಹೊರಗಿನವರಿಗೆ ಟಿಕೆಟ್ ನೀಡೋದ್ರಿಂದ ನಾನು ಸೋಮಣ್ಣನವರಿಗೆ ಬೆಂಬಲವನ್ನ ನೀಡೋದಿಲ್ಲ ಅಂತ ಮಾಧುಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಕ್ಲಿಯರ್ ಕಟ್ ಆನ್ಸರ್ ಇಲ್ಲೇ ಸಿಕ್ಬಿಡ್ತು. ವಿ ಸೋಮಣ್ಣ ಅವರಿಗೆ ಮಾಧುಸ್ವಾಮಿ ಅವರ ಕಡೆಯಿಂದ ಯಾವುದೇ ರೀತಿಯಾದಂತಹ ಸಪೋರ್ಟ್ ಸಿಗೋದಿಲ್ಲ. ಇತ್ತ ವಿ ಸೋಮಣ್ಣ ಅವರ ನಡೆ ಏನಾಗುತ್ತೆ ಏನು, ಒಟ್ಟಾರೆಯಾಗಿ ಈಗ ಹೇಗೋ ಹೈಕಮಾಂಡ್ ನಾಯಕರು ಲಾಸ್ಟ್ ಚಾನ್ಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ವಿಧಾನಸಭಾ ಚುನಾವಣೆಯಲ್ಲಿ 2 ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣ ಆದ್ರು. ಅದಾದ ನಂತರ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ರು. ಅಲ್ಲೂ ಕೂಡ ವಿ ಸೋಮಣ್ಣ ಅವರಿಗೆ ಯಾವುದೇ ರೀತಿಯಾದಂತಹ ಸೊಪ್ಪನ್ನ ಹಾಕಲಿಲ್ಲ ಹೈಕಮಾಂಡ್. ಇದಾದ ನಂತರ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರ ನನಗೆ ಬೇಕೇ ಬೇಕು ಅಂತ ಪಟ್ಟನ್ನ ಹಿಡಿದಿದ್ರು. ಆ ಪಟ್ಟು ಈಗ ಫಲಿಸಿದೆ. ಮಾಜಿ ಕಾನೂನು ಸಚಿವರಾದಂತಹ ಜೆಸಿ ಮಾಧುಸ್ವಾಮಿ ಅವರಿಗೆ ಕೈ ಕೊಟ್ಟು ವಿ ಸೋಮಣ್ಣ ಅವರನ್ನ ಕೈ ಹಿಡಿದಿದೆ. ಒಟ್ಟಾರೆಯಾಗಿ ಇತ್ತ ಸೋಮಣ್ಣ ಪರ ನಾನು ಪ್ರಚಾರ ಮಾಡೋದೇ ಇಲ್ಲ ಅಂತ ವಾಗ್ದಾನವನ್ನ ಮಾಡಿದ್ದಾರೆ ಜೆಸಿ ಮಾಧುಸ್ವಾಮಿ ಅವರು.